ಸಾಕ ತಗೊಂಡೈತೆ ಮಗ ಅತ್ತ ಗಾಡಿ ಒಳಕ್ಕೆ ಬಿದ್ದೋಗ್ಬಿಟ್ಟೈತೆ ಅತ್ತ ಗಾಡಿ. ಈ ಕಂಗ್ರ್ಯಾಚುಲೇಷನ್ ಏನೂ ರೆಡಿ ಇಲ್ಲ ಗಾಯ್ಸ್. ಇವ್ರು ನಮ್ಮ ರಾಯೇಶಣ್ಣ ಅಂತ ಇವರು. ಹಾಯ್ ಸರ್, ಅವರಿ ಸರ್. ಎಲ್ಲರೂ ಫೈನು. ಸವಾಸ ಮಾಡಿ ಇಷ್ಟೊತ್ತಿಗೆ ಊಟ ಮಾಡೋಂಗಾಗದೆ 10 ಗಂಟೆಗೆ. ಹಾಯ್, ಹಲೋ, ಗುಡ್ ಆಫ್ಟರ್ನೂನ್. ಸೊ ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್ ಹೇಳ್ಬೇಕಾ ಗುಡ್ ಈವ್ನಿಂಗ್ ಹೇಳ್ಬೇಕಾ? ಸೊ 3:30 ಗುಡ್ ಆಫ್ಟರ್ನೂನ್. ಸೊ ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಇವತ್ತು ಟೈಮ್ 3:30 ಆಗಿದೆ. ಸೊ ಇವಾಗ ಬೆಳಿಗ್ಗೆಯಿಂದ ಓತ್ಲ ಹೊಡೆದು ರೆಸ್ಟ್ ಮಾಡಿ, ಸೊ ಕಣ್ಣೆಲ್ಲ ಉರಿತಾಯಿತ್ತು, ರೆಸ್ಟ್ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀನಿ. ಸೊ ಎಲ್ಲಿಗೆ ಅಂತೀರಾ? ಸೊ ಇವತ್ತೊಂದು ಇವೆಂಟ್ ಇದೆ ಬನ್ನೇರುಘಟ್ಟ ರೋಡಲ್ಲಿ. ಬನ್ನೇರುಘಟ್ಟ ಅಲ್ಲ, ಹೆಸರುಘಟ್ಟ ರೋಡು. ಸೊ ಈ ಹೌಸ್ ವಾರ್ಮಿಂಗ್ ಇರೋದು. ಇವಾಗ 3:30 4 o'clockಗೆ ಬರೋಕ್ಕೆ ಹೇಳಿದ್ರು. ಸೊ ಇಲ್ಲಿಂದ 3/4 hour ಜರ್ನಿ ತೋರಿಸ್ತಾ ಇದೆ. 4:35 ಬಂದರೂ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೇ ನಾನು ಇವತ್ತು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಿಂತಿದ್ದೀನಿ. ಲಗೇಜ್ ಎಲ್ಲ ರೆಡಿ ಇದೆ. ಸೊ ಬ್ಯಾಟ್ರಿ ಕ್ಯಾಮ್ರಾ ಎಲ್ಲ ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಚಾರ್ಜ್ ಹಾಕ್ಕೊಂಡು ಅಲ್ಲಿ ಹೋದ್ಮೇಲೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಇವತ್ತು ಯಾವಾರ ಗುರುವಾರ. ಸೊ ರಾಯರ ದಿನ. ಇವಾಗ ಪೂಜೆ ಮಾಡಿಬಿಟ್ಟು ಆರ್ಡ್ರಿಗೆ ಓಡಬೇಕು. ಸೊ ನೋಡೋಣ ಇವತ್ತಿನ ದಿನ ಈ ಇವೆಂಟು ಹೇಗಿರುತ್ತೆ ಏನು ಅಂತ ಸೊ ತೋರಿಸ್ತೀನಿ ನಿಮಗೆ. ಸೊ ಆದರೆ ನಾಳೆ ಇವೆಂಟು ಕಂಟಿನ್ಯೂ ಮಾಡ್ತೀನಿ. ಸೊ ಯಾಕಂದರೆ ಹೌಸ್ ವಾರ್ಮಿಂಗ್ ಅಲ್ವಾ, ಸೊ ಪೂಜೆಗಳು ಜಾಸ್ತಿ, ಕ್ರೌಡ್ ಜಾಸ್ತಿ ಇರುತ್ತೆ. ನೋಡೋಣ ಅಲ್ಲಿ ಸಿಚುವೇಶನ್ ಹೋದಾಗ ಹೆಂಗಿರುತ್ತೆ ಆ ಥರ ಮೇಂಟೈನ್ ಮಾಡಿಕೊಂಡು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿರಿ. ಸೊ ಇವೆಂಟು ಸಬ್ ಇವೆಂಟು. ಸೊ ಇವಾಗ ಅವ್ರು ಫೋನ್ ಮಾಡೋಕ್ಕೆ ಮುಂಚೆ ನಾನು ಹೊರಡಬೇಕು. ಸೊ ಬನ್ನಿ ಇವಾಗ ಪೂಜೆ ಮಾಡಿಬಿಟ್ಟು ಲೆಟ್ಸ್ ಗೋ, ಹೊರಡೋಣ. ಸೊ ಫಸ್ಟ್ ಪೂಜೆ ಮಾಡ್ತೀನಿ. ಸೊ ಗೈಸ್ ಫೈನಲಿ ಪೂಜೆ ಆಯಿತು. ಸೊ ಇವತ್ತು ಗುರುವಾರ, ಸೊ ಅದಕ್ಕೆ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟಿದ್ದೀನಿ. ಸೊ ಲಗೇಜೆಲ್ಲ ರೆಡಿ. ಅಸ್ತ್ರ, ಇದು ನಮಗೆ ಅಸ್ತ್ರ. ಸೊ ಅದಕ್ಕೂ ರೈನ್ ಕೋಟಾಗಿ ರೆಡಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಹೊರಗಡೆ ವೆದರು ಯಾವಾಗ ಏನು ಅಂತ, ಈ ಬೆಂಗಳೂರು ಅಂತೂ ವೆದರ್ ಹೇಳೋಕ್ಕೆ ಆಗೋಲ್ಲ. ಸೊ ಇವಾಗ ಸಖತ್ತಾಗಿ ಏನೋ ಬಿಸಿಲು ಹೊಡಿತಾ ಇದೆ. ಈ ರೇಂಜಿಗೆ ಬಿಸಿಲು ಹೊಡಿತೈತೆ ಅಂದರೆ ಸಾಯಂಕಾಲ ಮಳೆ ಫಿಕ್ಸು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇವಾಗ ಬ್ಯಾಗ್ಗೆ ರೈನ್ ಕೋಟ್ ರೆಡಿ ಇದೆ. ಸೊ ನಾನೊಂದು ರೈನ್ ಕೋಟ್ ಹಾಕೋಬೇಕು. ಸೊ ಹೊರಗಡೆ ಐತೆ, ಅದನ್ನು ಬ್ಯಾಗ್ ಹಾಕೊಂಡ್ಬಿಡ್ತೀನಿ. ಇವಾಗಂತೂ ವೇರ್ ಮಾಡಿದ್ರೆ ಆಗೋಲ್ಲ, ಶೆಕೆ ಕಿತ್ಕೊಂಡು ಹೋಯ್ತೈತೆ. ಆಲ್ರೆಡಿ ಬಿಸಿ ಬಿಸಿ ಸ್ನಾನ ಊಟೆ ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು. ಸೊ 3:45 ಆಯಿತು. ಸೊ ಇಲ್ಲಿಂದ ಲೊಕೇಶನ್ ಕೊಡುವ. ಸೊ ನೋಡೋಣ ಇವತ್ತಿನ ಇವೆಂಟ್ ಹೆಂಗಾಗುತ್ತೆ. ಸೊ ನಾವು ಅಂದ್ಕೊಂಡಂಗೆ ಫುಲ್ ಫ್ರೀಡಮ್ ಆಗಿ ಅಂದರೆ ಫುಲ್ ಖುಷಿಯಾಗಿ. ಸೊ ಕಸ್ಟಮರ್ ಎಷ್ಟು ಸಪೋರ್ಟ್ ಮಾಡ್ತಾರೆ, ಯಾವ ಥರ ವರ್ಕ್ ಬರುತ್ತೆ. ಸೊ ತೋರಿಸ್ತೀನಿ, ವೀಡಿಯೋನ ಮಿಸ್ ಮಾಡಬೇಕು ಕೊನೆವರೆಗೂ ನೋಡಿ. ಸೊ ಈಗ ನಮ್ಮ ಪಯಣ ಲೊಕೇಶನ್ ಕಡೆ. ಯಾವ ಕಡೆ? ಬನ್ನೇರುಘಟ್ಟ ರೋಡ್. ಸೊ ಲೆಟ್ಸ್ ಗೋ. ಬನ್ನೇರುಘಟ್ಟ ಅಲ್ಲ, ಮತ್ತೆ ಬನ್ನೇರುಘಟ್ಟ ಅಂತ ಹೇಳ್ತಾ ಇದ್ದೀನಿ, ಹೆಸರುಘಟ್ಟ ರೋಡ್. ಸೊ ಬನ್ನಿ ಹೋಗಿ ನೋಡೋಣ ಲೊಕೇಶನ್ ಎಲ್ಲಿದೆ ಹೇಗೆ ಅಂತ. ಸೊ ನನ್ನ ಗಾಡಿ ರೆಡಿ. ಸೊ ಲೊಕೇಶನ್ ಹಾಕೋಬೇಕು ಫಸ್ಟು. ಸೊ ರೂಟ್ ಏನೋ ಗೊತ್ತು, ಬಟ್ ಲೊಕೇಶನ್ ಎಷ್ಟು ದೂರ ಇದೆ ಏನು ಅಂತ ನೋಡಿಲ್ಲ. ತಡ್ರಿ ಲೊಕೇಶನ್ ನೋಡ್ಕೊಂಬೋಣ. ಸೊ ನಮ್ಮ ಲೊಕೇಶನ್ ಸ್ಪೇಸ್ ಬಂತೆ 17 kilometers ಇದೆ. ಸೊ ಆ್ಯಕ್ಚುಲಿ 17 ಯಾವ ರೂಟು? ಸೋಲ್ದೇವನಹಳ್ಳಿ. ಸೊ ಮಾಕ್ಲಿ ಸೈಡಿಂದ ಹೋದರೆ ಎಷ್ಟು ದೂರ ಆಗ್ಬೋದು? 2 ರೂಟ್ ತೋರಿಸ್ತಾ ಇದೆ ಆ್ಯಕ್ಚುಲಿ. ಸೊ ಫ್ಲೈಓವರ್ ಹತ್ತೋದ್ರೆ 19 kilometers ತೋರಿಸ್ತಾ ಇದೆ. ಸೊ ಈ ಕಡೆ ಹೋದರೆ 17 kilometers ತೋರಿಸ್ತಾ ಇದೆ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಸೊ ಇವಾಗ ಗಾಡಿ ರೆಡಿ ಇದೆ. ಸೊ ಗಾಡಿ ಗ್ಯಾರೇಜ್ ಬಿಡಬೇಕು ಅಂದ್ಕೊಂಡು ಬಿಚ್ಚೇ ಇಲ್ಲ. ಸೊ ಗಾಡಿ ಗ್ಯಾರೇಜ್ ಬೇರೆ ಬಿಡಬೇಕಾಯಿತು. ಸೊ ಇವಾಗ ನಮ್ಮ ಟ್ರಾವೆಲ್ನ ನಮ್ಮ ಪಾರ್ಟ್ನರ್ ಯಾರು ಗೊತ್ತಾ? ಜಿಯೋ ಸ್ಪೇರ್. ಸೊ ಜಿಯೋ ಸ್ಪೇರಲ್ಲಿ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಹಾಕ್ಕೊಂಡು ಒಳ್ಳೆ ಸಾಂಗ್ ಹಾಕ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡುವ. ಸೊ ಬಂದ ತಕ್ಷಣ ನೋಡಿ ಬಾಸ್ ಎಂಟ್ರಿ ವಿಷ್ಣುವರ್ಧನ್.
ಸೊ ಜಿಯೋ ಸ್ಪೇರ್ ಏನಂದರೆ ಇದರಲ್ಲಿ ಆ್ಯಡ್ಸ್ ಬರೋಲ್ಲ, ಫೋನ್ ಲಾಕ್ ಮಾಡಿದ್ರು ಪ್ಲೇ ಆಗುತ್ತೆ, ಬ್ಯಾಕಪ್ ಪ್ಲೇ ಆಗ್ತಾ ಇರುತ್ತೆ. ಸೊ ಅದೊಂದು ಯೂಸ್ ಆಗುತ್ತೆ. ಸೊ ಯಾರ್ಯಾರು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಯೂಸ್ ಆಗಿದೆ. ಸೊ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಟೋಲ್ ಘಾಟಿ, ನೆಲಮಂಗಲ ಟೋಲ್ ಘಾಟ ಹೋಗಿಲ್ಲ, ಇನ್ನು 3.8 ಕಿಲೋಮೀಟರ್ಸ್ ಐತೆ ಕುದುರೆಗೆರೆ. ನೋಡುವ ಇವಾಗ ಒಳಗಡೆ ಹೋಗಿ ನೋಡೋಣ. ಇರೋ ಬೇರೆ ರೋಡು ಬ್ಲಾಕ್ ಆಗೈತೆ. ನೀವು ನೋಡೋದು ಆಟೋ ತಗೊಂಡೈತೆ. ಮಗ ಹತ್ತ ಗಾಡಿ ಒಳಕ್ಕೆ ಬಿದ್ದೋಗ್ಬಿಟ್ಟೈತೆ ಕಣ, ಹತ್ತ ಗಾಡಿ. ಅಲ್ಲಿ ರೋಡು ಕಾಮಗಾರಿ ನಡೀತೈತೆ. ಪಕ್ಕದ ರೋಡಲ್ಲಿ ಆ ಕಡೆ ಈ ಕಡೆ ರೋಡ್ ಕಿತ್ತಾಕವ್ರೆ, ಯಾರು ಓಡಾಡಬಾರ್ದು ಅಂತ. ಇವನು ಅದರಲ್ಲೇ ಬೈಕ್ ಹೋಗೋಷ್ಟು ಅಷ್ಟೇ ಜಾಗ ಇರೋದು, ಅದರೊಳಗೆ ಆಟೋ ಬಿಟ್ಟವನೆ. ಒಂದು ಸೈಡ್ ವಾಲ್ಕಂಡೆ ಫುಲ್ಲು ಅರ್ಧ ಗಾಡಿ ಮನಿಕೊಂಡೈತೆ. ಇನ್ನು 1.5 ಕಿಲೋಮೀಟ್ರ್ ಐತೆ ಅಷ್ಟೇ. ಇವಾಗ ಏನಪ್ಪ ಲೊಕೇಶನ್ಗೆ ಹೋಗೋದು. ನಾನು ಇವಾಗ ಫೈನಲಾಗಿ ಲೊಕೇಶನ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ರಿ ಏನೂ ರೆಡಿ ಇಲ್ಲ. ನಮ್ಮ ಮಡ್ ರೋಡು. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೊಂದು ಆಡಿಯೋ ಕೇಳಿಸ ಇರುತ್ತೆ. ಸೊ ಅದನ್ನು ಮ್ಯೂಟ್ ಮಾಡಬೇಕು, ಇಲ್ಲಾಂದರೆ ವೀಡಿಯೋ ಕಾಪಿರೈಟ್ ಆಗುತ್ತೆ. ಬೆನಕ ಏಕದಂಥ ಸಾಂಗು ಅವಾಗೆಲ್ಲ ಗೃಹಪ್ರವೇಶಗಳಿಗೆ ಈ ಸಾಂಗ್ನ ಕಂಪಲ್ಸರಿ ಹಾಕೋರು. ಸೊ ಇಲ್ಲಿ ಬಂದರು ಅದೇ ಸಾಂಗ್ ಹಾಕೋರೆ. ಸೊ ಬನ್ನಿ ಒಳಗಡೆ ಹೋಗಿ ಲೊಕೇಶನಲ್ಲಿ ರೆಡಿ ಇದೆಯಾ ರೆಡಿ ಇಲ್ವಾ ನೋಡುವ. ಪೂಜೆಗೆ ರೆಡಿ ಇದ್ದರೆ ಸ್ಟಾರ್ಟ್ ಮಾಡಬೇಕು ಕೆಲಸ. ಸೊ ಎಂಟ್ರಿ ಕಂಗ್ರ್ಯಾಚುಲೇಷನ್. ಏನೂ ರೆಡಿ ಇಲ್ಲ. ಸೊ ಆ್ಯಕ್ಚುಲಿ ಇಲ್ಲಂತೂ ರೆಡಿ ಇಲ್ಲ, ಮೇ ಬಿ ಫಸ್ಟ್ ಫ್ಲೋರ್ ಇರಬೇಕು. ಇವೆಲ್ಲ ಬರೀ ಹೂಗಳನ್ನೇ ಜೋಡಿಸ್ಬಿಟ್ಟವ್ರೆ. ಆ್ಯಕ್ಚುಲಿ ದೇವ್ರು ಕರೆಸ್ತಾರಂತೆ. ಸೊ ಈಗ ಫಸ್ಟ್ ಅದೇ ಕಾರ್ಯಕ್ರಮ. ಗೃಹಪ್ರವೇಶಕ್ಕೆ ಮುಂಚೆ ಫಸ್ಟು ದೇವ್ರು ಕರೆಸೋದು. ಸೊ ಈಗ ನೋಡೋಣ ಏನು ಸ್ಟಾರ್ಟ್ ಆಗುತ್ತೋ ಏನೋ. ಫಸ್ಟು ಪೂಜೆನೇ ಸ್ಟಾರ್ಟ್ ಆಗೋದು ಅಥವಾ ದೇವ್ರು ಕರೆಸ್ತಾರೋ ಗೊತ್ತಿಲ್ಲ. ಸೊ ಇಲ್ಲಂತೂ ಎಲ್ಲ ಬರೀ ಹೂಗಳು ಹಾಕಿ ಇಟ್ಬಿಟ್ಟವ್ರೆ. ಬನ್ನಿ ಫಸ್ಟ್ ಫ್ಲೋರ್ ನೋಡುವ. ಸೊ ಬಂದಿದ್ದ ತಕ್ಷಣ ಆಲ್ರೆಡಿ ಪೂಜೆಗೆ ಪ್ರಿಪ್ರೇಷನ್ ನಡೀತಾ ಇದೆ. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ವಿದ್ಯೆಗೆ ಅಧಿಪತಿ ನುಡಿನ ಗಣಪತಿ ವಿದ್ಯೆಗೆ ಅಧಿಪತಿ. ನೀನು ಹಂಗಿರಮ್ಮ, ನಿನ್ನ ಕಡೆಗೆ ಬಾ. ನೀನು ಹಂಗೆ ಒಂದು ಸ್ಟೆಪ್ ಇಲ್ಲ, ಒಂದು ಸ್ಟೆಪ್. ಏಯ್ ಬರ ಇಲ್ಲೇ ಇಲ್ಲ, ನಾನು ಇಲ್ಲ. ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ. ಇವಾಗ ಪೂಜೆ ಮುಗೀತು. ಸ್ವಲ್ಪ ಬ್ರೇಕು, ಟೀ ಬ್ರೇಕ್ ಅಂತೆ. ಇನ್ನು 1 ಅವರಲ್ಲಿ ದೇವ್ರು ಬರುತ್ತೆ, ಹೋಗಿ ಹೊರಬೇಕು. ಸೊ ಬನ್ನಿ ಟೀ ಬ್ರೇಕ್. ಇವ್ರು ನಮ್ಮ ರಾಯೇಶಣ್ಣ. ಹಾಯ್, ಹಲೋ. ಹಾಂ ಇವಾಗ ತೆಗಿಯೋಣ. ಪೆಂಡಲ್ ಹಾಕ್ಬಿಟ್ಟವ್ರೆ ಅಂತ ಡಿಸ್ಟರ್ಬ್ ಆಗುತ್ತೆ, ತೆಗಿಯೋಕ್ಕಾಗಲ್ಲ ಫೋಟೋ ವೀಡಿಯೋ ಅಂತ ಹೇಳ್ತವ್ರೆ. ನಮ್ಮಿಬ್ಬರನ್ನೇ ತೆಗಿಯೋ. ನಮ್ಮಿಬ್ರು ಬೇಕಾದ್ರೆ ಕಷ್ಟವ್ರು ನಮಗೆ ತೆಗಿತಾರಲ್ಲ ಸರಿಯಾಗಿ. ಸೊ ಈಗ ಟೀ ಬ್ರೇಕ್ ಆಗಿದೆ. ಮತ್ತು ಪೂಜೆ ಸ್ಟಾರ್ಟ್ ಆದಮೇಲೆ ಮತ್ತೆ ಕೆಲಸ ಸ್ಟಾರ್ಟು. ಸೊ ಗೈಸ್ ಇವಾಗ ಟೀ ಬ್ರೇಕು. ಸೊ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 1 ಅವರ್ ಎಲ್ಲ ಹೊರಗಡೆಯಿಂದ ದೇವ್ರು ಕರೆಸ್ತಾ ಇದ್ದಾರಂತೆ. ಸೊ ಅದಕ್ಕೆ ಟೀ ಬ್ರೇಕು. ಸೊ ಇದೇ ನಾವು ಬಂದಿರೋದು ಬೇಗೂರ ಹಾಗೂ ಆಲೂರು. ಸೊ ಆಲೂರು ಹತ್ರ ಇರೋದು ಲೊಕೇಶನ್ನು. ಸೊ ವೆದರ್ ಮಾತ್ರ ಫುಲ್ಲು ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಹನಿ ಸೋನೆ ಬೀಳ್ತಾ ಇದೆ. ಸೊ ಲೊಕೇಶನ್ ಸುತ್ತ ಸಕ್ಕರಾಗಿದೆ, ಫುಲ್ಲು ಗದ್ದೆಗಳೇ ಹೊರಗಡೆ. ಸೊ ಇವಾಗ ಮಳೆ ಸ್ಟಾರ್ಟ್ ಆದರೆ ಕೆಲಸ ಮಾಡೋಕ್ಕಂತೂ ಆಗೋಲ್ಲ. ಮನೆ ಒಳಗಡೆ ನಾವು ಇರ್ತೀವಿ ಓಕೆ, ಬಟ್ ಮನೇನೋ ಪೂಜೆ ಹತ್ರ ಎಲ್ಲ ಸಿಕ್ಕಾಬಿಟ್ಟೆ ಡೆಕೋರೇಷನ್ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ. ಸೊ ನಮಗೆ ಸ್ಪೇಸ್ ಇಲ್ಲ ಅಲ್ಲಿ, ಆ ಥರ ಆಗ್ಬಿಟ್ಟೈತೆ. ಸೊ ಮಳೆ ಬರದೇ ಇದ್ರೆ ಸಾಕು, ಯಾಕಂದರೆ ನೈಟು ಮನೆಗೆ ಹೋಗಿ ಸ್ಟೇ ಆಗಿ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಬರಬೇಕು. ಬೆಳಗ್ಗೆ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಅಂತೆ. ಸೊ ಬನ್ನಿ ನೆಕ್ಸ್ಟು ನೋಡುವ ಏನೇನಿರುತ್ತೆ ಪೂಜೆ. ವೀಡಿಯೋನ ಮಿಸ್ ಮಾಡಿದೆ, ಹೀಗೆ ಕೊನೆವರೆಗೂ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಸೊ ಗೈಸ್ ಇವಾಗ ಟೈಮ್ 6:45 ಆಯಿತು. ಸೊ ಇಲ್ಲಿ ಔಟ್ಡೋರ್ ಫೋಟೋಸ್ ತೊಗೊಳ್ಳೋಣ ಅಂತ ಬಂದೆ.
ಸೊ ವೆದರ್ ನೋಡ್ತಾ ಇರ್ಬೋದು, ಫೋಟೋದಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ತೋರಿಸ್ತೀನಿ. ಸೊ ಫೋಟೋದಲ್ಲಿ ಬ್ಯಾಕ್ಗ್ರೌಂಡು ಸಕ್ಕತ್ತಾಗಿ ಕಾಣಿಸ್ತೈತೆ. ಬಟ್ ಆಲ್ರೆಡಿ ಮಳೆ ಹನಿ ಸ್ಟಾರ್ಟ್ ಆಗ್ತೈತೆ. ಸೊ ಮಳೆ ಮಾತ್ರ ಬಂದರೆ ಸರಿಯಾಗಿ ಬರ್ತದೆ. ಈ ಕಡೆ ಎಲ್ಲ ನೋಡ್ಬೋದು, ಸಿಕ್ಕಾಗುತ್ತೆ ಮೋಡ. ಇಲ್ಲೆಲ್ಲ ಗದ್ದೆಗಳು, ಸಿಕ್ಕಾಬಟ್ಟೆ ಮೋಡ ಐತೆ. ಸೊ ನಮಗೆ ಇಲ್ಲಿಂದ ಮನೆಗೆ ಲೊಕೇಶನ್ 20 ಕಿಲೋಮೀಟ್ರ್ ಐತೆ. ಸೊ ಮಳೆ ಬಂದು ನಿಂತು ಆದರೆ ಓಕೆ, ಬಟ್ ನೈಟಲ್ಲಿ ಹಿಡಿದ್ಬಿಟ್ರೆ ಕಷ್ಟ. ಯಾಕಂದರೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬರಬೇಕು ಬೆಳಗ್ಗೆ 4 ಗಂಟೆಗೆ. ಸೊ ಇವಾಗ ದೇವ್ರು ತರಿಸ್ತವ್ರಂತೆ, ಯಾವ ದೇವರು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಶನೇಶ್ವರ ಅಂತ ಗೆಸ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋದ. ಈಗ ಒಳಗಡೆ ಇಂಡೋರ್ ಎಲ್ಲ ಫೋಟೋಸ್ ತಗೋಬೇಕು, ಪೂಜೆಗೆ ರೆಡಿ ಇದ್ದರೆ. ಸೊ ಈಗ ಔಟ್ಡೋರ್ ಮುಗೀತು. ಸೊ ಬನ್ನಿ ಒಳಗಡೆ ಹೋಗೋದ. ಸೊ ಮಳೆ ಹನಿ ಆಗ್ತೈತೆ, ಜಾಸ್ತಿ ಹೊತ್ತಿಲ್ಲಿ ನಿಂತ್ಕೊಳ್ಳೋಕ್ಕೂ ಆಗೋಲ್ಲ. ಸೊ ಇವಾಗ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ಮುಗಿಸಿದ್ದೀನಿ. ಇನ್ನೇನಿದ್ರು ಪೂಜೆ ತೆಗಿಯೋದು ಅಷ್ಟೇ. ಸೊ ಬನ್ನಿ ನೋಡುವ ಮುಂದೆ ಹೆಂಗೆ ಅಂತ. ಅಪ್ಪ ಇನ್ನೂ ಇಷ್ಟೊತ್ತಾದ್ರೂ ಇನ್ನೂ ರೆಡಿ ಮಾಡ್ತಾನೆ ಅವರೇ. ಗಾಯ್ಸ್ ಇವ್ರು ನಮ್ಮ ರಾಯೇಶಣ್ಣ ಅಂತ ಇವರು. ಹಾಯ್ ಸರ್, ಹೌದಿ ಸರ್. ಎಲ್ಲರೂ ಫೈನು. ಫೈನಾ? ಓ ಸೂಪರ್ ಫೈನು. ನೋಡಿ ಇವ್ರದ್ದೇ ಇವೆಂಟು. ಇವಾಗ ಆಲೂರು ಅಣ್ಣ ಆಲೂರಾಗಿದ್ದೀವಿ. ಇವತ್ತೊಂದು ಒಳ್ಳೆ ಈವೆಂಟ್ ಕೊಟ್ಟಿದ್ದೀನಿ. ಕೊಟ್ಟವ್ರೆ. ಇಲ್ಲಿ ಮಳೆ ಹುಯ್ತೈತೆ, ಹೊರಗಡೆ ಹೋಗೋದು ಬೇಡ ಅಂದರೆ ಬಾರಪ್ಪ ಹೋಗಿ ಬರೋಣ ಅಂತ ಹೇಳ್ತವ್ರೆ. ಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ದೇವ್ರ ಕಾರ್ಯಕ್ರಮ ಇದೆ. ಅಲ್ಲಿಂದ ದೇವ್ರ ತರಬೇಕು, ಆಂಜನೇಯನ ದೇವಸ್ಥಾನದಿಂದ. ಬೇಡ ಮಳೆ ಬರ್ತದೆ ಅಂತಲೇ ಮಾಡ್ಕೊತೀವಿ ಬಾ ಅಂತ ಹೇಳ್ತಾ ಇದ್ದೀನಿ. ಸರಿ ನಡಿ, ಆಯಿತು. ಗಾಡಿ ಮಳೆ ಬಂದರೆ ಗ್ಯಾರಂಟಿ ಸಿಗಾಕತ್ತೀವಿ, ಹೇಳ್ತಾ ಇದ್ದೀನಿ ನಿನಗೆ. ಏನು ತೊಂದರೆ ಇಲ್ಲ. ಎರಡು ನನ್ನವೇ ಕ್ಯಾಮ್ರಾ. ನಡಿ. ಮಳೆ ಬಂದು ನಾನು ಟೆಂಪೋ ಕತ್ಬಿಡ್ತೀನಿ ಅಲ್ಲೇ ಗಾಡಿ ಇದೆತ್ಕೊಂಡು. ಇಲ್ಲಿ ಅರ್ಜೆಂಟಾಗಿ ಕರ್ಕೊಬಂದ ದೇವ್ರ ಬರ್ತವೆ, ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಿ ನೋಡ್ರಿ ಇನ್ನೂ ರೆಡಿ ಮಾಡ್ತಾನೆ ಅವ್ರೆ. ಇಲ್ಲ ಇನ್ನೂ ಅರ್ಧ ಗಂಟೆ ಮೇಲಾಗುತ್ತೆ. ಇಲ್ಲೇ ನಮ್ಮ ಬಾಸ್ ಇರ್ತಾರಪ್ಪ, ಅವರೆಲ್ಲ ಕಡೆನೂ ಇರ್ತಾರೆ ಬಾಸ್. ನನಗೆ ಒಂದೇ ಹೊಸರು ಕರ್ಕೊಬಂದೆ, ಇಲ್ಲಿ ರೆಡಿ ಆಗ್ಬಿಟ್ಟಿರ್ತದೆ, ಒತ್ಕೊಂಡು ಓಡ್ಬಿಡೋದೆ ಅಂತ. ಅವ್ರು ಇನ್ನೂ ಅರ್ಧ ಗಂಟೆ ಲೇಟ್ ಮಾಡ್ತಾರೆ ಕಾಣ. ಮಾಡಲಿ ಬಿಡ, ಇಷ್ಟು ದಿನ ಆರಾಮಾಗಿದ್ದಲ್ಲೋ. ಹೌದಾ? ಮಳೆ ಬಂದ್ಬಿಟ್ರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮಳೆ ಬಂದರೆ ಏನು ಮಾಡೋಕ್ಕಾಗ್ತದಪ್ಪ, ಇಟ್ಕೊಳಕ್ಕಾಗ್ತದ ಮಳೆನ? ಇಡೀ ಜೋಬ್ ಇಟ್ಕೊಂಬಿಡಿ ಹೇಳ್ತೀನಿ. ಇಡೀ ಪಟಾಕಿ ಎಲ್ಲ ನಿಂತೇ ಹೋಯ್ತು. ಸೊ 5 ಗಂಟೆಗೆ ಮುಗೀತದೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಇವೆಂಟು. ಇನ್ನೂ ದೇವ್ರು ತಂದೇ ಇಲ್ಲ, ಇನ್ನೂ ದೇವ್ರು ತತ್ತಾನೆ ಅವರೇ. ಇನ್ನೂ ಮನೆ ಹತ್ರ ಬರೋಕ್ಕೆ ಇನ್ನೂ 1-1.5 ಕಿಲೋಮೀಟ್ರ್ ಐತೆ. ಸೊ ಮಳೆ ಬೇರೆ ಹನಿ ಆಗ್ತೈತೆ. ಇನ್ನೂ ಅವ್ರು ದೇವ್ರು ತಂದು ಹೋಮ ಮುಗಿಸಿ ನಾವು ಮನೆಗೆ ಹೋಗೋಷ್ಟರ 12 ಗಂಟೆ ಆಗ್ಬೋದು ಮೇ ಬಿ ಅಂತ ಗೆಸ್ ಮಾಡಿದ್ದೀನಿ. ಸೊ ನೋಡೋಣ ಇನ್ನೂ ಏನೇನು ಕತೆ ಆಗುತ್ತೋ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡುವ. ಪೂಜೆಗೆಲ್ಲ ರೆಡಿ ಐತೆ. ಬಂದಿದ್ದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋದೆ. ನಮ್ಮ ಅಣ್ಣ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು ಆಲೆ. ಸೊ ತುಂಬ ಚೆನ್ನಾಗಿ ರೆಡಿ ಮಾಡವ್ರೆ. ಓಡ್ಬಿಡೋಣ ಅಂತ ಹಂಗೇನಿಲ್ಲ. 5 ಗಂಟೆಗೆ ಇರ್ಬೇಕಂತ ಇನ್ನೂ ಹೇಳೋದೆ. ಇನ್ನು ಎಷ್ಟು ಗಂಟೆಗೆ ಗೊತ್ತೇ ನೋಡು. ಏನೋ ಎಷ್ಟು ಗಂಟೆ ಮಾಡಲಿ, ಇವಾಗ ಮುಗಿಯೋದು 11 ಗಂಟೆ ಮುದ್ದೆ ಮಾಡೋದು. ಮುದ್ದೆ ಇವಾಗ ಊಟಕ್ಕೆ ಹೌದಾ? ಬಂಬಾಟ್ ಭೋಜನ ಹಂಗಾರೆ ಅವರೆಕಾಳು ಕೂಟ. ಮಾರುತಿ ನೋಡಿ ಕ್ಯಾಮ್ರಾ ಹಿಡ್ದು ಕೆಲಸ ಮಾಡೋ ಅಂದರೆ ಮೊಬೈಲ್ ಹಿಡ್ಕೊಂಡು ತೀಟೆ ಕೆಲಸ ಮಾಡ್ತಾನೆ. ಸವಾಸ ಮಾಡಿ ಇಷ್ಟೊತ್ತಿಗೆ ಊಟ ಮಾಡೋಂಗೆ ಆಗದೆ 10 ಗಂಟೆಗೆ. ತಗೊಂಬಿಡು ಬೇಗ. ಚೆನ್ನಾಗಿ ಪಾಯಸ ತಿನ್ನಲ್ಲ. ಹೌದಾ?
ಸೊ ಊಟ ಅಂತೂ ಸಾರ್ಥಕ. ಒಳ್ಳೆ ಮುದ್ದೆ, ಕಿತ್ಕಿದ ಬೇಳೆ ಸಾರು, ಬೊಂಬಾಟ್ ಬಾಜಾರ ರಾಯಸಡಿಗೆ ಇವತ್ತು ಒಳ್ಳೆ ಮುದ್ದೆ ಮಾಡೋರು ಇವತ್ತು. ಮುದ್ದೆ ಆದರೆ ಒನ್ ಮೋರ್ ಅಂತ ಹೊಡಿತಾ ಇರ್ಬೇಕು ರಾಯಸಣ. ಬರೀ ಅನ್ನ ಆದರೆ ತಿಂತೀಯ, ಮುದ್ದೆ ಇನ್ನೊಂದು ಹಾಕ್ಸ್ಕೊ ಹೊಡಿತಾ ಇರಬೇಕು. ಅದೇ ಮೈಗೆ ಗಟ್ಟಿತಾನೆ. ಡೈಲಿ ಮುದ್ದೆ ತಿಂತಾನೆ ಇರ್ತೀವಿ. ಡಿಫ್ರೆಂಟಾಗಿ ಏನಾದ್ರೆ ಅಂತ ಭಟ್ರಂಗೆ ಕೇಳೋಣ, ಬರಲಿ ಬತ್ತವ್ರು ನೋಡೋ ಮಾಲ್ಬಾಗ್ ದುಡ್ಡೆ ತಗೊಂಡು ಅವ್ನಿಗೆಲ್ಲ 10 ನಿಮಿಷ ಆಯಿತು ಸಾಂಬಾರು ತಮ್ಮತ್ತ. ಇಡ್ಲಿ ಬೇಳೆ ಸಾಂಬಾರು ಚೆನ್ನಾಗಿದೆ, ಬತ್ತಲ್ಲ ನೋಡು. ಖಾಲಿನೇ ಆಗುತ್ತೆ. ಸೊ ಗಾಯ್ಸ್, ಫೈನಲಿ ಇವತ್ತಿನ ವರ್ಕ್ ಮುಗಿಸಿದ್ದೀನಿ. ಸೊ ಎಲ್ಲ ಇನ್ನೂ ಊಟ ಮಾಡೋರು ಮಾಡ್ತಾವ್ರೆ. ಸೊ ಪೂಜೆ ಎಲ್ಲ ಮುಗೀತು. ಆ್ಯಕ್ಚುಲಿ ಟೈಮ್ ಇವಾಗ 10 ಕಾಲ ಹೋಗಿದೆ. ಒಂದು ರಾಯಸಣ್ಣ ಇವಾಗ ಪ್ಯಾಕ್ ಮಾಡ್ಕೊಂಡು ಬರ್ತಾವ್ರೆ. ಸೊ ದೇವ್ರು ಬೇಗ ತರಿಸಿದ್ರೆ ಬೇಗ ಮುಗಿರೋದು. ಸರಿ ಲೇಟ್ ಆಯಿತು. ಸೊ ಈಗ ಮತ್ತೆ ಮನೆ ಕಡೆ ಜರ್ನಿ ಸ್ಟಾರ್ಟ್ ಕೊಡುವ. ಬನ್ನಿ, ಈ ಟ್ರಾಫಿಕ್ಕು, ಜಾಳಿ ಕ್ರಾಸು ಟ್ರಾಫಿಕ್ ಹೆಂಗೈತೆ ಏನು ಕತೆನೋ ನೋಡೋದ. ಮತ್ತು ಇಲ್ಲಿಂದ ಮನೆಗೆ ಹೋಗೋಕ್ಕೆ 1 ಅವರ್ ಬೇಕು. ಆ್ಯಕ್ಚುಲಿ 17 ಕಿಲೋಮೀಟ್ರ್ ಐತೆ. 17 ಕಿಲೋಮೀಟ್ರ್ ಮನೆಗೆ ಹೋಗೋಕ್ಕೆ 1 ಅವರ್ ತೋರಿಸ್ಬೇಕು. ಅದೇ 1 ಅವರ್ ನಾನು ನೆನ್ನೆ ಮನೆಗೆ ಹೊರಟೋಗಿದ್ದೆ. ಬೆಂಗಳೂರು ಟು ಮಂಡ್ಯ ಹೋಗಿದ್ದೆ. ಇವಾಗ 17 ಕಿಲೋಮೀಟ್ರ್ ಹೋಗೋಕ್ಕೆ 1 ಅವರ್ ತೋರಿಸ್ತೈತೆ. ಸೊ ಬನ್ನಿ ನೋಡುವ ಜರ್ನಿ. ಅಲ್ಲ, ನಾನೇನಾರು ಪ್ಯಾಕ್ ಮಾಡೋ ಅಂತ ಹೇಳ್ದಾಗಿರ ನಿಂದು ಇನ್ನೂ 11 ಗಂಟೆ ಆಗಿದ್ದು ಮುಗಿತಿರ್ಲಿಲ್ಲ. ನಿಂದು ನಾನು ಪ್ಯಾಕ್ ಮಾಡ್ತಿಲ್ಲ ಅಂದರೆ 11 ಗಂಟೆ ಆಗಿದ್ದು ಮುಗಿತಿರ್ಲಿಲ್ಲ.